ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಆರೋಗ್ಯ ಕಳೆದುಕೊಂಡಾಗ ಹಣ ಮುಖ್ಯವಲ್ಲ ಅಂತ ಗೊತ್ತಾಗತ್ತೆ, ಅರಿವಾಗತ್ತೆ. ಅಂದವು ಮಾಸಿದಾಗ ಯೌವನ ಶಾಶ್ವತಲ್ಲ ಎಂದು ನಮಗೆ ತಿಳಿಯತ್ತೆ. ಒಂಟಿತನ ಕಾಡಿದಾಗಲೇ ಸಂಬಂಧಗಳ ಮೌಲ್ಯ ಗೊತ್ತಾಗತ್ತೆ. ಸಮಸ್ಯೆಗಳು ಹರಡಿಕೊಂಡಾಗ ಸತ್ತವರ ಮುಖವಾಡ ಕಳಚಿಕೊಳ್ಳುವುದು. ಜೀವನವೇ ಶಾಶ್ವತವಲ್ಲ ಎಂದು ತಿಳಿದುಕೊಂಡಾಗಲೇ ಅಹಂ ಮರೆಯಾಗಿ ಸರಳತನವು ಮೂಡುತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಾಘಪುರಾಣದ 8ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ನಿನ್ನೆ 7ನೇ ಅಧ್ಯಾಯವನ್ನು ತಿಳ್ಕೊಂಡ್ವು, ಇವತ್ತು 8ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋ ದಿವ್ಯಸೀದಸಾದನಂ. ಯಮಲೋಕದ ವಿಶೇಷಗಳು ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಭೃಗುಶೃಂಗನ ಛಲದಿಂದಲೂ ಯಮನ ಕಟಾಕ್ಷದಿಂದಲೂ 3 ಕನ್ಯರು ನಿದ್ರೆಯಿಂದ ಎಚ್ಚರಗೊಂಡವರಂತೆ ಎದ್ದು ಅವರು ಯಮಲೋಕದಲ್ಲಿ ಕಂಡ ವಿಚಿತ್ರಗಳನ್ನು ವಿಶೇಷಗಳನ್ನು ಅವರ ತಂದೆ ತಾಯಿಗಳಿಗೆ ತಿಳಿಸ್ತಾರೆ. ಈ 3 ಯುವತಿಯರು ಯಮಲೋಕದಲ್ಲಿ ಜೀವಿಗಳು ತಮ್ಮ ಪಾಪ ಪುಣ್ಯಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಒಬ್ಬೊಬ್ಬ ಪಾಪಿ ತಾನು ಮಾಡಿದ ಕರ್ಮಗಳಿಗೆ ಎಂಥ ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಿದ್ದಾನೋ ಅವುಗಳನ್ನು ತಂದೆ ತಾಯಿಗಳಿಗೆ ವಿವರಿಸ್ತಾರೆ. ಪ್ರತಿ ಪಾಪಿಯನ್ನೂ ಕೆಂಪಗೆ ಆದ ಕಬ್ಬಿಣದ ಕಂಬಗಳನ್ನು ಅಪ್ಪಿಕೊಳ್ಳುವಂತೆ ಮಾಡುವವರು, ಕುತುಕುತ ಕೊಯ್ಯುತ್ತಿರುವ ಎಣ್ಣೆಯಲ್ಲಿ ಎಸೆಯುವವರು, ವಿಷಕೀಟಗಳಿರುವ ಬಾವಿಯಲ್ಲಿ ತಳ್ಳುವರು, ತಲೆ ಕೆಳಗಾಗಿ ನೇತಾಕುವವರು, ಕೆಳಗಡೆ ಬೆಂಕಿ ಹಚ್ಚುವರು ಎಂದು ಹೇಳುವ ಹೊತ್ತಿಗೆ ತಂದೆ ತಾಯಿಗಳು ತತ್ತರಿಸಿ ಹೋದರೋ ಅಲ್ವಾ? ಯಾರಿಗಾದರೂ ಭಯ ಆಗೇ ಆಗತ್ತೆ. ಹಾಗಲ್ಲ ಹೇಳಿದ ಮೇಲೆ ಆ ಯುವತಿಯರು ಅವರನ್ನು ಸಮಾಧಾನ ಮಾಡಿ, ನೀವು ಹೆದರಬೇಡಿ, ಆ ನರಕಬಾಧೆಯಿಂದ ಹೊರಬೀಳುವುದಕ್ಕೆ ಉಪಾಯ ಹೊಂದಿದೆ. ಪ್ರತಿ ಮನುಷ್ಯನೂ ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮುಕ್ತಿಯನ್ನು ಪಡೆಯುವುದಕ್ಕೆ ಮಾಘಮಾಸದಲ್ಲಿ ನದಿ ಸ್ನಾನವನ್ನು ಮಾಡುವುದು, ತನಗೆ ತೋಚಿದ ದಾನ ಧರ್ಮಗಳನ್ನು ಜಪತಪಗಳನ್ನು ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಹಿಂದೆ ಮಾಡಿದ ಪಾಪಗಳಲ್ಲೂ ನಶಿಸ ಹೋಗುತ್ತೆ. ಆದರೆ ಮಾಘಮಾಸದಲ್ಲಿ ಒಂದು ನದಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅನ್ನೋದು ತಿಳಿಸ್ತಾರೆ. ಅಲ್ಲದೆ ಸ್ವರ್ಗಪ್ರಾಪ್ತಿಯನ್ನು ಹೊಂದಬಹುದು. ಆದ್ದರಿಂದ ಮಾಘಮಾಸ ಸ್ನಾನ ಅತ್ಯಂತ ಶ್ರೇಷ್ಠವಾದದ್ದು. ಯಾವುದೇ ಇದು ತಗೊಳ್ಳಿ, ನೀವು ಮಾಘಮಾಸದಲ್ಲಿ ಮಾಘಪುರಾಣ ಕೇಳಿ, ನೀವು ಮಾಘಮಾಸದಲ್ಲಿ ಒಂದು ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲ ಬಗೆಹರಿಯುತ್ತೆ ಮತ್ತು ಪಾಪಗಳು ಬಗೆಹರಿಯುತ್ತೆ. ಮಾಘಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ನಿಷ್ಕಲ್ಮಶ ಹೃದಯದಿಂದ ಆ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಶಕ್ತ್ಯಾನುಸಾರ ದಾನ ಮಾಡಿದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಫಲ ಉಂಟಾಗುತ್ತದೆ. ಇಡೀ ಮಾಘಮಾಸ ಪೂರ್ತಿ ಪುರಾಣ ಪಠಣ ಮಾಡಿದರೂ ಅಥವಾ ಕೇಳಿದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಆದ್ದರಿಂದ ನೀವು ಹೆದರಬೇಕಾದ ಅಗತ್ಯವಿಲ್ಲ. ನರಕಯಾತನೆಯಿಂದ ಹೊರಬೀಳುವುದಕ್ಕೆ ಇದಕ್ಕಿಂತಲೂ ಸುಲಭವಾದ ಮಾರ್ಗ ಮತ್ತೊಂದಿಲ್ಲ ಎಂದು ಅವರ ತಂದೆ ತಾಯಿಗಳಿಗೆ ವಿವರವಾಗಿ ಅವರು ಮಕ್ಕಳು ಹೇಳ್ತಾರೆ. ಶ್ರೀಯಃ ಕರಂ ಶ್ರೀ ಯೋನಾಥಂ ಶ್ರೀಧರಂ ಶ್ರೀವರಪ್ರದಂ ವತ್ಸಲಧರಂ ಸೌಮ್ಯಂ ತಂ ವಂದೇ ಶ್ರೀ ಸುರೇಶ್ವರಂ. ಇವತ್ತಿಗೆ 8ನೇ ಅಧ್ಯಾಯವನ್ನು ನಾವು ತಿಳ್ಕೊಂಡವು. ನಾಳೆ ನಾವು 9ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/2/2025 ಗುರುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘಮಾಸ ಶುಕ್ಲಪಕ್ಷ, ತಿಥಿ ನವಮಿ ರಾತ್ರಿ 12:51, ನಕ್ಷತ್ರ ಕೃತಿಕ ರಾತ್ರಿ 9:39, ಮಳೆ ಧನಿಷ್ಠ 1ನೇ ಪಾದ, ರಾಹುಕಾಲ 2:05 3:32 ತನಕ ಇದೆ. ಉಳಿಕ ಕಾಲ 9:42 11:10 ತನಕ ಇದೆ. ಯಮಗಂಡ ಕಾಲ 6:47 8:15 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ಗಳಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಮಾಘಪುರಾಣವನ್ನು ಯಾರು ದಿನ ಕೇಳಿ
ಒಂದು ಮಾಘ ಮಾಸದಲ್ಲಿ ಸ್ನಾನ ಮಾಡ್ಕೊಂಬರ್ತಿರೋ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಏನೇ ಕಷ್ಟ ಇದ್ದರೂ ಬಗೆಹರಿಯುತ್ತೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.